अच्युतं केशवं कृष्णदामोदरं रामनारायणं जानकीवल्लभम् ಅಂಬರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾಭೂಮಿ ಉದಯ. ಒಂದು ನಾವು ಪಟ್ಟಂತಹ ವೇದನೆ, ನಡೆದಂತಹ ಕಠಿಣವಾದ ದಾರಿನ ಒಂದು ಹೂವಿನ ಹಾದಿ ಮಾಡಿಕೊಂಡು ಇನ್ನೊಂದು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ಶ್ರಮಿಸೋದು, ಇನ್ನೊಂದು ಕೈ ಬಿಟ್ಟು ಏನೋ ಒಂದು ಬರ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ನಾಳೆ ಸಾಯ್ತೀವಿ, ಹೀಗೆ ಬದುಕೋದು. ಕಲಾಭೂಮಿ ಎಲ್ಲರಿಗೂ ಒಂದು ಉತ್ತಮವಾದ ವೇದಿಕೆ ಅಂತ, ಅದಕ್ಕೆ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದೆ ಅಷ್ಟೆ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. ಮುಂದಿನ ಗೀತೆ ಏನಿದ್ದರೇನು ಹೆಣ್ಣಾದ ಬಳಿಕ. ಇದನ್ನ ಪ್ರಸ್ತುತಪಡಿಸೋರು ತೀರ್ಥಹಳ್ಳಿ ರಮೇಶ್ ಅವರು. ಚಿತ್ರ ರಂಜಿತಾ, ಸಾಹಿತ್ಯ ಮಹಾದೇವ, ಸಂಗೀತ ಅಗಸ್ತ್ಯ, ಮೂಲ ಗಾಯಕರು ಚಂದ್ರಿಕಾ ಗುರುರಾಜ್. ನೋಡೋಣ ಏನೇನು ವಿಶೇಷತೆಗಳೊಂದಿಗೆ ಅವರು ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ ಅಂತ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಸ್ವಾಗತಿಸೋಣ ತೀರ್ಥಹಳ್ಳಿ ರಮೇಶ್ ಅವರನ್ನ. ಎಲ್ರಿಗೂ ನಮಸ್ಕಾರ. ನಾನು ತೀರ್ಥಹಳ್ಳಿ ರಮೇಶ್, ಮೂಲತಃ ತೀರ್ಥಹಳ್ಳಿಯವನು. ಇಂದು ಕಲಾಭೂಮಿಯ ಮಹಿಳಾ ದಿನಾಚರಣೆ ಅಂಗವಾಗಿ ನಡೀತಂಥ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಬಹಳ ಖುಷಿ ಆಗ್ತಾಯಿದೆ. ಇದನ್ನು ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇರ್ತಕ್ಕಂಥ ಅರವಿಂದ್ ಸಾರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಮನುಷ್ಯನಿಗೆ ಯಾವ ಸುಖ ಇಲ್ಲದಿದ್ರೂ ಒಳ್ಳೆ ನಿದ್ರೆ ಬರಬೇಕಂತೆ, ಒಳ್ಳೆ ಸಂಗೀತ ಕೇಳಬೇಕಂತೆ. ನಿದ್ರೆ ಬಂದರೆ ಎಲ್ಲ ಅದ್ಭುತ. ಎಷ್ಟು ಶಕ್ತಿ ಇದೆ ನಿದ್ರೆಯಲ್ಲಿ. ನಿದ್ರೆ ಬಂದರೆ ಎಲ್ಲ ಮರೆಸಿಬಿಡುತ್ತೆ. ನಿದ್ರೆ ಬರಲಿಲ್ಲ ಅಂದರೆ ಎಲ್ಲ ನೆನಪನ್ನು ಜ್ಞಾಪಿಸ್ತಾ ಇರುತ್ತೆ. ಹಾಗಾಗಿ ಮತ್ತು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಮಹಿಳಾ ಇದು ಮಾಡ್ತಾಯಿದ್ರೂ ಪುರುಷನ ಕೊನೆಯ ಗುರು ಹೆಂಡತಿ. ಅಲ್ಲಿಂದ ಮುಂದೆ ಅವನಿಗೆ ಯಾವ ಗುರುವೂ ಬೇಕಾಗಿರಲ್ಲ, ಅವನು ಯಾವ ಜ್ಞಾನವೂ ಬೇಕಾಗಿರಲ್ಲ. ಹಿಂದೆ ಕಲ್ತಿದ್ದ ಸಾಮಾನ್ಯ ಜ್ಞಾನ ಕೂಡ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಹೆಣ್ಣಾದವಳು ನಡೆಸ್ಕೊಂಡು ಹೋಗ್ತಾಳೆ. ಆದರೂ ಹೆಂಗಸರು ಅಷ್ಟೇ. ಹೆಂಡತಿಯ ಗಂಡನ ಎಡಭಾಗ ಮಾತ್ರ ಯಾವತ್ತೂ ಹೆಂಡತಿಗೆ ಮಾತ್ರ ಅದು. ಅವ್ರ ಆ ಎಡಭಾಗವನ್ನು ಮಿಸ್ ಆಗದಿದ್ದಂಗೆ ಯಾವಾಗಲೂ ನೋಡ್ಕೋಬೇಕು. ಅದು ಅವ್ರ ಜವಾಬ್ದಾರಿ. ಹಾಗಾಗಿ ಇವತ್ತು ನಾನು ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮೀಸೆ ಗಡ್ಡ ಎಲ್ಲ ತೆಗೆದುಬಿಟ್ಟು, ಲೇಡೀಸ್ ಇದಲ್ವ ಇವತ್ತು, ಎಲ್ಲ ತೆಗೆದುಬಿಟ್ಟು ಸಾರಿಗೆ ಹೇಳಿದ್ದೆ ನಾನು ಫೋನ್ ಮಾಡಿ. ಆ ಥರ ಪಾತ್ರವನ್ನು ಮಾಡಿ ಹಾಡಬೇಕು ಅಂತ ನಾನು ಆರ್ಟಿಸ್ಟಿಗೆ ಕೂಡ ಹೇಳಿದ್ದೆ ಸರ್, ನನ್ನ ಜೊತೆಗೆ ಮಾಡೋರು. ಅವರು ನಾಟಕದಲ್ಲಿ ತುಂಬ ಮಾಡಿದ್ವಿ. ಅವ್ರನ್ನ ಕರೆಸಿ ಒಟ್ಟಿಗೆ ಇದು ಮಾಡಿಬಿಡೋಣ ಅಂತೇಳಿ ಎಲ್ಲ ರೆಡಿಯಾಗಿತ್ತು. ಆದರೆ ಇವತ್ತು ನಿನ್ನೆ ಬೆಳಿಗ್ಗೆ ನಮ್ಮ ತಾಯಿಗೆ ತುಂಬ ಸೀರಿಯಸ್ ಅಂತ ಬಂತು. ನಾನು ಇವತ್ತು ಹೊರಡಲೇಬೇಕನ್ನೋ ಅಗತ್ಯ ಇತ್ತು. ಮತ್ತು ಇದು ಮುಂದಿನ ವರ್ಷ ಬರುತ್ತೆ. ನನ್ನ ತಾಯಿನ ಮತ್ತೆ ನನಗೆ ಇದು ಮಾಡ್ಕೊಳೋಕ್ಕಾಗಲ್ಲ. ಆ ಸಂತೋಷದಲ್ಲಿ ಮೀಸೆಗಡ್ಡ ತೆಗೆದು ಊರಿಗೆ ಹೋದರೆ ನನಗೆ ಸರಿ ಅನಿಸಿಲ್ಲ. ಅದಕ್ಕೆ ಬೇಡ ಅಂತ ಬಿಟ್ವಿ. ದೇವರ ಹೆಸರಲ್ಲಿ ನಾವು ಉಪವಾಸ ಮಾಡೋದು ಮಹಾ ದೊಡ್ಡ ಸಾಧನೆ ಅಲ್ಲ. ತಂದೆ ತಾಯಿ ಉಪವಾಸ ಇಲ್ಲದೆ ಇರೋ ಥರ ನೋಡ್ಕೊತೀವಲ್ಲ, ಅದು ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ರಂಜಿತಾ ಅಂತ ಒಂದು ಫಿಲಮ್ನ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕು ಅಂತ. ಹೆಂಗಸರಿಗೆ ಗಂಡಸರಾದರೂ ಎಷ್ಟು ಅಗತ್ಯ ಇರುತ್ತೋ ಗಂಡ, ಹಾಗೆ ಗಂಡನಿಗೆ ಕೂಡ ಹೆಂಡತಿ ಕೂಡ ಅಷ್ಟೇ ಸರಿ ಸಮಾನವಾಗಿ ಅತ್ಯಗತ್ಯಗಳು ಇರುತ್ತೆ. ಹಾಗಾಗಿ ಆ ಹಾಡನ್ನು ಆಯ್ಕೆ ಮಾಡಿಕೊಂಡೆ. ಇದನ್ನು ಚಂದ್ರಿಕಾ ಗುರುರಾಜ್ ಇವರನ್ನು ನೀವು ಎಷ್ಟು ಜನ ನೋಡಿದರೆ ಇಲ್ಲ ಗೊತ್ತಿಲ್ಲ. ಬಹಳ ಒಳ್ಳೆ ಕಂಠ ಇವರದ್ದು. 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಇವರು. ಒಂದು ಬೆಳದಿಂಗಳ ಬಾಲೆ, ಬಹಳ ಚೆನ್ನಾಗಿದೆ ಆ ಹಾಡೋದು. 2ನೇದು ಊರ್ವಶಿ ಕಲ್ಯಾಣ ಅಂತ ಬಂದಿತ್ತು, ಅದರಲ್ಲಿ ಒಂದು ಹಾಡು ಹಾಡಿದ್ದಾರೆ. ಎಷ್ಟು ಮಧುರವಾದ ಕಂಠ ಅಂದರೆ ನಮ್ಮ ಕನ್ನಡದವರು ಇವರು. ನಾವು ಇಂಥವ್ರನ್ನೆಲ್ಲ ಇದು ಮಾಡಬೇಕು. ಸಾಕಷ್ಟು ವೇದಿಕೆ ಮತ್ತು ಜೇಸುದಾಸ್ ಜೊತೆ ತುಂಬ ವೇದಿಕೆ ಹಂಚಿಕೊಂಡಿದ್ದಾರೆ ಇವರು. ಯಾವುದು ಸಾಂಗ್ ಅಂದರೆ ಅನಾಥ ಮಗುವಾದೆ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಆಲಾಪ ಬರುತ್ತೆ, ಇವರೇ ಹಾಡಿದ್ದದು. ಓ ಐ ಅಂತ ನೋಡಿ, ಇವರೇ. ವಿಷ್ಣುವರ್ಧನ್ ಸಿನಿಮಾಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಹಾಡಿದ್ದಾರೆ ಅವರು. ಪ್ರಚಾರಕ್ಕೆ ಬರಲ್ಲ, ರಾಜ್ಯ ಪ್ರಶಸ್ತಿ ತಗೊಂಡ್ರೂ ಪ್ರಚಾರಕ್ಕೆ ಬರಲ್ಲ, ಅದು ನೋವಿನ ಸಂಗತಿ. ಇನ್ನು ನನ್ನ 2ನೇ ಹಾಡು ಇವ್ರನ್ನ ಯಾರಾದರೂ ಗುರುಸ್ತೀರಾ? ವಾ ಶಬಾಷ್. ಇವರು
ನನ್ನ ಮದುವೆಯಂತೆ ಎಂತೆಂಥ ಸಾಂಗನ್ನು ಕೊಟ್ಟಿದ್ದಾರೆ ಇವರು. ಇಂಥವ್ರ ಕಂಠ ಮರಿಲಾರ್ದಿದ್ದ ಕಂಠ. ನನ್ನ 2ನೇ ಗೀತೆಯನ್ನು ಇವ್ರು ಹಾಡಿದ್ನೇ ತೊಗೊಂಡಿದ್ದೀನಿ. ಅದಕ್ಕೆ ವೇದಿಕೆ ಮೇಲೆ ಕಲಾಭೂಮಿಲಿ ಇವರ ಫೋಟೋ ಕಾಣಿಸ್ಲಿ ಅಂತ ತೊಗೊಂಬಂದೆ. ಇದು ಸ್ವರ್ಣಲತಾ, ನಮ್ಮ ಗುರುಗಳು ಬಂದರು. ಇದು ನಾನು ಹಾಡ್ತಾ ಇರೋದು ಚಂದ್ರಿಕಾ ಗುರುರಾಜ್, 2 ಬಾರಿ ರಾಜ್ಯ ಪ್ರಶಸ್ತಿ ವಿಜೇತ, ಹೆಮ್ಮೆಯ ಗಾಯಕಿ ಇವರು. ಹಾಗಾಗಿ ನಮ್ಮ ಕನ್ನಡದವ್ರನ್ನ ನಾವು ಯಾವತ್ತೂ ಎಲ್ಲೋದ್ರೂ ವೇದಿಕೆ ಮರಿಬಾರ್ದು. ಅದಕ್ಕೋಸ್ಕರ ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ? ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ? 60 ನೂರಾದರೇನು ಕೂಡೇ ಇರಬೇಕಾ? ಕೂಡೇ ಇರಬೇಕಾ? ಅರಿಶಿನ ಚಂದನ ಕಡುಗ ಕಲುಂಗುರ ಭಾಗ್ಯ ಕೊಟ್ಟವನು, ತಾಳಿಯ ಭಾಗ್ಯ ಕೊಟ್ಟವನು. ಹಾಲು ಜೇನು ಬೆರೆತಿರೋ ಹಂಗ ಪ್ರೇಮ ಇಟ್ಟವನು, ಹಂಗ ಪ್ರೇಮ ಇಟ್ಟವನು. ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ? 60 ನೂರಾದರೇನು ಕೂಡೇ ಇರಬೇಕಾ? ಕೂಡೇ ಇರಬೇಕಾ? ಮಾತು ಮಾತಿಗೂ ಮಗ್ಗು ನಲಿಸಿ ಮುತ್ತ ಕೊಟ್ಟವನು, ಮುತ್ತ ಕೊಟ್ಟವನು. ಕಟ್ಯಾಗನ್ನ ಇಟ್ಟು ಕೊಟ್ಟರ ತುತ್ತ ಕೊಟ್ಟವನು, ತುತ್ತ ಕೊಟ್ಟವನು. ನನ್ನಂತ ಭಾಗ್ಯ ನಿಮಗಿರಲಿ, ಹೆಣ್ಣಿನ ಬಾಳಿಗೆ ಸುಖವಿರಲಿ. ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ? 60 ನೂರಾದರೇನು ಕೂಡೆ ಇರಬೇಕಾ? ಕೂಡೆ ಇರಬೇಕಾ? ಇದ್ದರೆ ಇರಬೇಕು ನಿಮ್ಮ ಹಂಗ, ಹೆಂಡತಿ ಆಗಬೇಕು ಇವರ ಹಂಗ. ಸಾಯದಂಗ ನೀವಿರಬೇಕ, ರನ್ನ ಚಿನ್ನಾನು ಬೇಕಾ? ಇದ್ದರೆ ಇರಬೇಕಾ ನಿಮ್ಮ ಹಂಗ, ಹೆಂಡತಿ ಆಗಬೇಕು ನಿಮ್ಮ ಹಂಗ. ಸಾಯದಂಗ ನೀವಿರಬೇಕ, ರನ್ನ ಚಿನ್ನಾನು ಬೇಕಾ? ರನ್ನ ಚಿನ್ನಾನು ಬೇಕಾ? ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ? ಪ್ರೀತಿ ಪ್ರೇಮ ಅನ್ನೋದಕ್ಕ ವಯಸ್ಸ್ಯಾಕ ಬೇಕಾ? ವಯಸ್ಸ್ಯಾಕ ಬೇಕಾ? ಪ್ರೀತಿ ಪ್ರೇಮ ಅನ್ನೋದಕ್ಕ ಅರಮನಿಯಾಗಬೇಕಾ? ಅರಮನಿಯಾಗಬೇಕಾ? ಸ್ವರ್ಗ ಇಟ್ಟು
ಸುಖ ಪಡ್ಯಾಕ ಗುಡಿಸಲಾದ್ರ ಸಾಕ, ಗುಡಿಸಲಾದ್ರ ಸಾಕ. ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕ, 60 ನೂರಾದರೇನು ಕೂಡೆ ಇರಬೇಕ, ಕೂಡೆ ಇರಬೇಕ. ಸಂಪತ್ತು ಉಕ್ಕಿ ಹರಿತಿರುವಾಗ ಎದೆಯೂ ಬತ್ತಿರತೈತಿ, ಎದೆಯೂ ಬತ್ತಿರತೈತಿ. ಸಂಪತ್ತು ಉಕ್ಕಿ ಹರಿತಿರುವಾಗ ಎದೆಯೂ ಬತ್ತಿರತೈತಿ, ಎದೆಯೂ ಬತ್ತಿರತೈತಿ. ಒಂದಾದ ಮನಸ್ನ್ಯಾಗ ಗಂಡನ್ನ ಕೂಡಿದ್ರ ಸ್ವರ್ಗ ಸಿಗುತ್ತೈತಿ, ಸ್ವರ್ಗ ಸಿಗುತ್ತೈತಿ. ಒಂದಾದ ಮನಸ್ನಾಗ ಗಂಡನ್ನ ಕೂಡಿದ್ರ ಸ್ವರ್ಗ ಸಿಗುತ್ತೈತಿ, ಸ್ವರ್ಗ ಸಿಗುತ್ತೈತಿ. ಏನಿದ್ದರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕ, 60 ನೂರಾದರೇನು ಕೂಡೆ ಇರಬೇಕ, ಕೂಡೆ ಇರಬೇಕ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ನಾನು ಮಾಡಿದ್ರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನಾನು ಕ್ಷಮಿಸ್ಬಿಡಿ ಸರ್. ದಯವಿಟ್ಟು ನಿಮ್ಮ ಒಂದಿದ್ದು ಧೈರ್ಯನ ನನಗೆ ಈಗ ಎಲ್ಲೋದ್ರೂ ಮೊನ್ನೆ ಹರಡಿ ಮೇಡಮ್ ಹೇಳ್ತಾಯಿದ್ರು, ನಾನು ಹೆಂಗೋ ಹಾಡ್ತೀನಿ, ಆದರೆ ನಿಮ್ಮ ಒಂದೊಂದು ಹಾಡಿಗೆ ಒಂದೊಂದು ಏನಾದರೂ ಒಂದು ಸಾಮರ್ಥ್ಯನ ಕೊಡ್ತೀನಂತ ನನ್ನ ಸಹೋದರಿಯವರು ತಮ್ಮ ಆಶೀರ್ವಾದ, ನಮ್ಮ ಅಂಬಿಕಾ ಮೇಡಮ್, ನಿಮ್ಮೆಲ್ಲರ ಒಂದು ಇದು ನನಗೆ ಸಿಗಲಿ ಅಂತ ನಾನು ತುಂಬ ಎಲ್ಲಿ ಹೋದರೂ ನನ್ನ ಕುಟುಂಬ ಇದ್ದಂಗೆ ನನಗೆ ಭಾಳ ಹೆಮ್ಮೆ ಸರ್. ಎಲ್ಲಿ ತೀರ್ಥಹಳ್ಳಿ ಎಲ್ಲ ಹಾಡಲಿ ಫಸ್ಟು ನಾನು ನಿಮ್ಮನ್ನೆಲ್ಲ ನೆನೆಸ್ಕೊಂಡೇ ಹಾಡೋದು. ನನಗೆ ಈ ಒಂದು ಇದೆಲ್ಲ ಕೊಟ್ಟಿದ್ದು ನಿಮ್ಮ ಈ ವೇದಿಕೆನೇ. ಎಲ್ರಿಗೂ ಧನ್ಯವಾದ. ನಾಗರಾಜ್ ಸರ್ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮಲ್ಲಿ ಆ ವಿಶೇಷತೆ, ಆ ಸಾಮರ್ಥ್ಯತೆ ಇದೆ ಸರ್. ನಮ್ಮಲ್ಲಿ ಇಲ್ದಿರ್ತಕ್ಕಂಥ ಎಷ್ಟೋ ಈ ಕಲೆಗಳು ನಿಮ್ಮಲ್ಲಿದೆ. ಹಾಗಾಗಿ ಕಲಾಭೂಮಿ ನಿಜವಾಗ್ಲೂ ಪುಣ್ಯ ಮಾಡಿದೆ ಅಷ್ಟೇ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ಆ ಧೈರ್ಯ ಯಾರಿಗೂ ಬರೋಲ್ಲ ಸರ್. ನಾವು ಹಾಡ್ತೀವಿ, ಆದರೆ ಸ್ಟೇಜಲ್ಲಿ ಒಂದು ಹೆಜ್ಜೆ ಹಾಕೋಕ್ಕೂ ಬರೋಲ್ಲ. ಎಷ್ಟೋ ಜನ ಅದು ಎಂಜಾಯ್ ಮಾಡ್ತಾರೆ. ಸೊ ಒಬ್ಬರೊಬ್ಬರಿಗೆ ದೇವರು ಕೊಟ್ಟಿರೋವಂಥ ವರ ಅದು. ಸೊ ಅಂಥವ್ರೆಲ್ಲರೂ ನಮ್ಮ ಕಲಾಭೂಮಿಲಿ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಸರ್. ಥ್ಯಾಂಕ್ ಯು. ತೀರ್ಥಹಳ್ಳಿ ರಮೇಶ್ ಅವ್ರದ್ದು ಒಂಥರ ಮುಗಿದೇ ಇರೋ ಕ್ರಿಯೇಟಿವಿಟಿ ಅಪ್ಪ, ಬರ್ತಾನೆ ಇರುತ್ತೆ ಬಗ್ದಷ್ಟು. ಒಂದೊಂದು ಹಾಡಿಗೂ ಒಂದೊಂದು ವಿಶೇಷವಾದಂಥ ಕ್ರಿಯೇಟಿವ್ ಆದಂಥ ಪ್ರಸ್ತುತಿಗಳನ್ನು ಅವ್ರು ಕೊಡ್ತಾರೆ. ಮತ್ತೊಮ್ಮೆ ತೀರ್ಥಹಳ್ಳಿ ರಮೇಶ್ ಸರ್ ಅವ್ರಿಗೆ ಪ್ರೀತಿಯ ಧನ್ಯವಾದಗಳು.